ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಯಾರ್ನೆಸ್ಟ್. ಐ ಆಮ್ ಸುರೇಶ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಲಿಸ್ಟ್ರೇಟರಲ್ಲಿ ಒಂದು ಅಲೈನ್ಮೆಂಟ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಲೈನ್ಮೆಂಟ್ ಅಂತ ಬಂದಾಗ ನೋಡಿ, ಈಸ್ ಅ ಡಿಫ್ರೆಂಟ್ ಆಫ್ ಶೇಪ್ಸ್ ಇರುತ್ತೆ. ಈಗ ಸೊ ಈ ಥರ ಬೇರೆ ಬೇರೆ ಪೊಸಿಷನ್ಸಲ್ಲಿ ಇರುತ್ತೆ. ಈಗ ನಾನು ಇದೊಂದು ಶೇಪ್ಸ್ ಇದೆ, ಇದೊಂದು ಶೇಪ್ಸ್ ಇದೆ, ಇದೊಂದು ಶೇಪ್ಸ್ ಇದೆ. ಆ ಶೇಪ್ಸ್ ಇದ್ದಾಗ ನಮ್ಗೆ ಏನಾಗುತ್ತೆ, ಅದು ಎನಿ ಶೇಪ್ಸ್ ನೀವು ಯಾವ್ದು ಹಾಕೋಬೋದು, ರೆಕ್ಟ್ಯಾಂಗಲ್, ಎಲಪ್ಸ್ ಅಥವಾ ಬೇರೆ ಬೇರೆ ಡಿಸೈನ್ ಕ್ರಿಯೇಟ್ ಮಾಡಿರ್ತಾರೆ, ಅದನ್ನೆಲ್ಲ ಒಂದು ಕಡೆ ಅಲೈನ್ಮೆಂಟ್ ಮಾಡಬೇಕಾಗತ್ತೆ. ಸೊ ಆ ಥರ ಇದ್ದಾಗ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಅಥವಾ ಇದ್ರೊಳಗಡೆ ನೀವು ಕಲರ್ ಫಿಲ್ ಮಾಡ್ತೀನಿ ಅಂದರೆ ಆಲ್ರೆಡಿ ಬಿಫೋರ್ ಕ್ಲಾಸಸಲ್ಲಿ ವೀಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಕಲರ್ ಇನ್ಸೈಡ್ ಕಲರ್ ಫಿಲ್ ಮಾಡೋದು ಹೇಗೆ ಅಂತ. ಆ ಥರ ಕಲರ್ ಕೂಡ ಫಿಲ್ ಮಾಡ್ಕೋಬೋದು. ಎಕ್ಸಾಂಪಲ್ ಇಲ್ಲಿ ಹೋಗಿದ್ರೆ ನಿಮ್ಗೆ ಪ್ಲೇನ್ ಕಲರ್ ಡಿಸೈನ್ಸ್ ಏನು ಬೇಕಾಗುತ್ತೆ, ಆ ಥರ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡ್ಕೊತೀನಿ, ಚೇಂಜ್ ಮಾಡ್ಕೋಬೋದು. ಸೊ ಈ ಥರ ಚೇಂಜ್ ಮಾಡಿರ್ತೀರ. ಇದಾದಮೇಲೆ ಏನು ಮಾಡ್ತೀರಾ ಅಂದರೆ ನೋಡಿ, ಎಕ್ಸಾಂಪಲ್ ಈ ಮೂರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಗ್ರೂಪ್ ಮಾಡೋದು ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲಿ ಹೇಳಿದೆ. ಅದೇ ಥರ ಗ್ರೂಪ್ ಥರನೇ ನಾನು ಇದಿಷ್ಟು ಸೆಲೆಕ್ಟ್ ಮಾಡಿ, ಸೊ ನಾನು ಇಲ್ಲಿ ಬಿಫೋರ್ ಕ್ಲಾಸಲ್ಲಿ ನಿಮಗೆ ಒಪೋಸಿಟಿವರೆಗೆ ಇನ್ಫಾರ್ಮ್ ಮಾಡಿದೆ. ಅದನ್ನು ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಟೈಲ್ಸ್ ಡಿಸೈನ್ಸ್ ಎಲ್ಲ ಇದೆ, ಅದು ಹೇಳ್ತೀನಿ. ನನಗೆ ಇಲ್ಲಿ ಅಲೈನ್ಮೆಂಟ್ ಅಂತ ಇದೆ, ಆರಿಜೆಂಟಲ್ ಅಲೈನ್ಮೆಂಟ್ ಅಂತ ಇದೆ, ಆರಿಜೆಂಟಲ್ ಸೆಂಟರ್ಸ್ ಆ್ಯಂಡ್ ಲೆಫ್ಟ್ ಟು ರೈಟ್ ಸೆಂಟರ್ಸ್ ಅಂತ. ಸೊ ನಿಮಗೆ ಸೆಲೆಕ್ಟ್ ಮಾಡಿ ಲೆಫ್ಟ್ ಅಲೈನ್ಮೆಂಟ್ ಅಂತ ಕೊಟ್ಟರೆ ನಿಮಗೆ ಲೆಫ್ಟ್ ಸೈಡಿಗೆ ಅಪ್ಲೈ ಆಗುತ್ತೆ. ಅಂದರೆ ಈಗ ಬಿಗಿನಿಂಗ್ ಏನಿರುತ್ತೆ ಅದೆಲ್ಲ ಲೆಫ್ಟ್ ಸೈಡಿಗೆ ಬರ್ತಾಯಿದೆ. ಹಾಗೆ ನೀವು ಇದನ್ನು ಸೆಲೆಕ್ಟ್ ಮಾಡಿ ಇದಕ್ಕೂ ಕಲರ್ ಕೊಡ್ತೀನಿ ಅಂತಂದರೆ ಜಸ್ಟ್ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಹೇಗೆ ಚೇಂಜ್ ಮಾಡ್ಕೋದಿಲ್ಲ. ಸೊ ಈ ಥರ ಡಿಫ್ರೆಂಟ್ ಆಫ್ ಕಲರ್ ಕೂಡ ಆ್ಯಡ್ ಮಾಡೋದಾದ್ರೆ ಆ್ಯಡ್ ಮಾಡ್ತೀರಾ. ಆ್ಯಂಡ್ ಈ ಒಂದು ಆಬ್ಜೆಕ್ಟ್ ಏನಿದೆ ಅದನ್ನ ಡೂಪ್ಲಿಕೇಟ್ ಮಾಡ್ತೀನಿ ಅಂತಂದರೆ ನೀವು ಜಸ್ಟ್ ಏನು ಮಾಡ್ಬೋದು, ಆಲ್ಟ್ ಆ್ಯಂಡ್ ಡ್ರ್ಯಾಗ್ ಕೂಡ ಮಾಡ್ಕೋಬೋದು. ಹೇಗೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನಮಗೆ ಸೆಂಟ್ರ್ ಅಲೈನ್ಮೆಂಟ್ ಬೇಕಂದರೆ ಸೆಂಟ್ರ್ ಅಲೈನ್ಮೆಂಟು ಬರ್ತದೆ. ಅಂದರೆ ಸೆಂಟ್ರ್ ಲೆಫ್ಟ್ ರೈಟಲ್ಲಿರೋದು ಸೆಂಟ್ರ್ ಬಾಕ್ಸ್ ಬರುತ್ತೆ. ಇಲ್ಲಿ ಮಿಡಲ್ ಸೆಂಟ್ರು ರೈಟ್ ಸೈಡ್ ಇದೆ, ಇದು ಲೆಫ್ಟಿಗೆ ಬಂದಿದೆ. ಸೊ ಅದೇ ಥರ ನೆಕ್ಸ್ಟ್ ಆಬ್ಜೆಕ್ಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ರೈಟ್ ಅಲೈನ್ಮೆಂಟ್ಸ್ ಕೊಡ್ತಾ ಇದ್ದೀನಿ ಅಂದರೆ ಎಸ್ ಅ ರೈಟ್ ಅಲೈನ್ಮೆಂಟ್ಸ್. ನಾನು ಯಾವುದು ಕಲರ್ ಫಿಲ್ ಮಾಡಿಲ್ಲ. ರೈಟ್ ಸೈಡ್ ಲೆಫ್ಟ್ ಸೈಡ್ ಏನಿರುತ್ತೆ ಅದೆಲ್ಲ ನಿಮಗೆ ರೈಟ್ ಸೈಡಿಗೆ ಅಪ್ಲೈ ಆಗ್ತಾ ಇರುತ್ತೆ. ಆ ಥರ ಲೆಫ್ಟ್ ಅಲೈನ್ಮೆಂಟ್ ಮಾಡಿದ್ವಿ, ಸೆಂಟ್ರ್ ಅಪ್ಲೈ ಮಾಡಿದ್ವಿ, ರೈಟ್ ಸೈಡ್. ಸೊ ಈ ಥರ ಆಬ್ಜೆಕ್ಟ್ಗಳನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಡೂಪ್ಲಿಕೇಟ್ ಅಂದರೆ ಹೇಗೆ ಯೂಸ್ ಮಾಡ್ತೀರಾ ಅಂತಂದರೆ, ಎಕ್ಸಾಂಪಲ್ ನಾನು ಆಲ್ಟ್ ಇಟ್ಕೊಳ್ತೀನಿ, ಮೌಸ್ ಪ್ರೆಸ್ ಆ್ಯಂಡ್ ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವ ಎಷ್ಟು ಕಾಪಿ ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ತಾ ಹೋಗ್ಬೋದು. ಡೂಪ್ಲಿಕೇಟ್ ಈ ಥರ ಆಲ್ಟ್ ಆ್ಯಂಡ್ ಡ್ರ್ಯಾಗ್ ಮಾಡ್ಬೋದು. ಸೊ ಈ ಥರ ನಮಗೆ ಇದು ಒನ್ ಆಪ್ಷನ್ಸ್ ಲೆಫ್ಟ್ ಟು ರೈಟ್ ಅನ್ನೋದು ಹೇಗೆ ನೋಡಿದ್ವಿ, ಅದೇ ಥರ ನೀವು ಇನ್ನೂ ಬೇರೆ ಬೇರೆ ಆಬ್ಜೆಕ್ಟ್ಗಳ ಮೇಲೆ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ಅಂದರೆ ಇದು ಟಾಪ್ ಅಲೈನ್ಮೆಂಟಿಗೆ ಬರಬೇಕು, ಇದು ಸೈಡ್ ಡೌನಲ್ಲಿರುತ್ತೆ. ಎಕ್ಸಾಂಪಲ್ ಈಗ ಇದನ್ನ ಇಷ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇದು ಲೆಫ್ಟ್ ಸೆಂಟರ್ ರೈಟಿಗೆ ನೋಡಿದ್ವಿ. ಅದೇ ಥರ ನಿಮಗೆ ಟಾಪ್ ಅಲೈನ್ಮೆಂಟ್, ಟಾಪಲ್ಲಿ ಯಾವುದಿದೆ, ಈ ಪಾತ್ ಏನಿದೆ ಫಸ್ಟ್ ರೆಕ್ಟ್ಯಾಂಗಲ್, ಇದು ಟಾಪ್ ಅಲೈನ್ಮೆಂಟ್ ಇದೆ, ಇದು ಸೆಂಟ್ರಲ್ ಇದೆ, ಗ್ಯಾಪ್ ನೋಡಿ ಇಷ್ಟು ಗ್ಯಾಪ್ ಇದೆ, ಇದರ ಬಾಟಮಲ್ಲಿದೆ. ಇದಿಷ್ಟು ಸೆಲೆಕ್ಟ್ ಮಾಡಿ ನಾನು ಟಾಪ್ ಅಲೈನ್ಮೆಂಟ್ ಕೊಟ್ಟರೆ ಎಡ್ಜಸ್ಸಲ್ಲಿ ಯಾವುದಿರುತ್ತೋ ಅಲ್ಲಿಗೆ ಅಪ್ಲೈ ಆಗುತ್ತೆ. ಮ್ಯಾಕ್ಸಿಮಮ್ ನೀವು ಎಲ್ಲಿಂದ ಎಲ್ಲಿವರೆಗೆ ಸೆಲೆಕ್ಟ್ ಮಾಡಿರ್ತಾರೋ ಅಲ್ಲಿವರೆಗೆ ಆಬ್ಜೆಕ್ಟು. ಅಥವಾ ಇದೊಂದು ಸ್ವಲ್ಪ ಆಬ್ಜೆಕ್ಟ್ ಮೇಲ್ ಮಾಡ್ತೀನಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದಕ್ಕೆ. ಅದಲ್ಲಂದ್ರೆ ಅದ್ರದ್ದು ಆಬ್ಜೆಕ್ಟ್ ಸೇರಿ ಸೆಲೆಕ್ಟ್ ಆಗಿರುತ್ತೆ. ಸೊ ನೋಡಿ, ಇದಿಷ್ಟು ಸೆಲೆಕ್ಟ್ ಮಾಡಿದರೆ ಈ ಅಲೈನ್ಮೆಂಟ್ಗೆ ಈ ಎರಡು ಇಮೇಜಸ್ ಟಾಪ್ ಅಲೈನ್ಮೆಂಟ್ ಆಗಬೇಕು ಅಂತ ನೋಡಿ. ಹಾಗೆ ಸೆಂಟ್ರ್ ಅಂತ ಅಂದಾಗ ಸೆಂಟ್ರ್ ಅಪ್ಲೈ ಆಗುತ್ತೆ, ಬಾಟಮ್ ಅಂತ ಅಂದಾಗ ಬಾಟಮ್ ಅಪ್ಲೈ ಆಗುತ್ತೆ. ಈ ಎಡ್ಜಸ್ ಏನಿದೆ ಇದು ಬಾಟಮ್ಗೆ ಅಲೈನ್ಮೆಂಟ್ ಆಯಿತು. ಟಾಪ್ ಅಂದರೆ ಈ ಲೆಂತ್ ಏನಿರುತ್ತೆ ಅದಕ್ಕೆ ಟಾಪ್ ಅಲೈನ್ಮೆಂಟ್ ಆಯಿತು. ಸೆಂಟ್ರ್ ಅಂದರೆ ಮಿಡಲಲ್ಲಿ ಏನಿರುತ್ತೆ ಅದ್ರ ಪಾತ್ ಹಂಗೆ ಇರುತ್ತೆ. ಈ ಸೆಂಟ್ರ್ ಲೈನ್ಗೆ ಇದು ಕೂಡ ಆಬ್ಜೆಕ್ಟ್ ಅಪ್ಲೈ ಆಗಿರುತ್ತೆ. ಸೊ ಈ ಥರ ನಮಗೆ ಅಲೈನ್ಮೆಂಟ್ ಅಂತ ಬಂದಾಗ ನಮಗೆ ಲೆಫ್ಟ್ ಹೇಗೆ ಮಾಡಿದ್ವಿ, ಸೆಂಟ್ರ್ ರೈಟ್ ಅನ್ನೋದೆಲ್ಲ ನೋಡಿದ್ವಿ. ಸೊ ಅದೇ ಥರ ವರ್ಟಿಕಲ್ ಡಿಸ್ಟ್ರಿಬ್ಯೂಟ್ ಅಂತಂದಾಗ ನಿಮ್ಗೆ ಇದೇ ಥರ ಸೆಂಟ್ರ್ ಅದರಲ್ಲಿ ಆಬ್ಜೆಕ್ಟ್ನ ಮೂವ್ಮೆಂಟ್ ಮಾಡ್ತಾ ಹೋಗ್ಬೋದು. ಇದೆಲ್ಲ ಬಂದು ಅಲೈನ್ಮೆಂಟಲ್ಲಿ ಟಾಪ್ ಅಲೈನ್ಮೆಂಟ್ ಬರುತ್ತೆ, ಇದು ಸೆಂಟ್ರಿಗೆ ಬರುತ್ತೆ, ಇದು ಬಾಟಮ್ಗೆ ಅಡ್ಜಸ್ಟ್ ಆಗುತ್ತೆ. ಆ ಥರ ಡಿಫ್ರೆಂಟ್ ಆಫ್ ಶೇಪ್ಸ್ ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ಆ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಸೊ ಅದೇ ಥರ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನು ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್, ಬೇರೆ ಬೇರೆ ಡಿಸೈನ್ಸ್ ಮಾಡೋದು, ಬ್ರಷ್ ಡಿಸೈನ್ಸ್ ಎಲ್ಲ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹಾಗೆ ಅದ್ರ ಜೊತೆಗೆ ನೋಡಿ, ಇಲ್ಲಿ ಸ್ಟೈಲ್ಸ್ ಅಂತ ಇದೆ. ಸ್ಟೈಲ್ಸ್ ಅಂತ ಬಂದಾಗ ನಿಮಗೆ ಯಾವ ಥರ ಸ್ಟೈಲ್ಸ್, ನಾನು ಇನ್ಸೈಡ್ ಕಲರ್ ಹೇಗೆ ಫಿಲ್ ಮಾಡಿದ್ವಿ ಅದೇ ಥರ ಕಲರ್ ಫಿಲ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಮೋರ್ ಡಿಸೈನ್ಸ್ ಎಲ್ಲ ಇರುತ್ತೆ. ನಿಮಗೆ ಯಾವ ಥರ ಡಿಸೈನ್ ಮಾಡಬೇಕು, 3D ಎಫೆಕ್ಟ್ಸ್ ಅದೆಲ್ಲ ವರ್ಕ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಬರ್ತೀನಿ. ಥ್ಯಾಂಕ್ ಯು.